ಏನಿದು ಇಷ್ಟೊಂದು ORS ಅಂತ ಬರ್ತಿದೆ? ಬನ್ನಿ ಹೇಳ್ತೀನಿ. ಒಂದಿನ ತಲೆಹರಟೆ ಪೇಷಂಟ್ ಬಂದಿದ್ದ. ಅವನ ಸಮಸ್ಯೆ ಏನಂದ್ರೆ, ಸರ್ ನನಗೆ 2 ದಿನದಿಂದ 10 ಸಲ ಬೇದಿ ಹೋಗಿದೆ. ಹೊಟ್ಟೆ ನೋವಿಲ್ಲ, ಬೇದಿಯಲ್ಲಿ ರಕ್ತ ಹೋಗ್ತಿಲ್ಲ, ನನಗೆ ಜ್ವರನೂ ಇಲ್ಲ. ನನಗೆ ಆಂಟಿಬಯೋಟಿಕ್ ಕೊಟ್ರೆ ನಾನು ಹೋಗ್ತೀನಿ. ಆಂಟಿಬಯೋಟಿಕ್ ಎಲ್ಲ ಬೇಡ ಅಂದ್ಬಿಟ್ಟು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ORS ಬರ್ದು ಕೊಟ್ಟೆ. ಸರ್ ಪೌಡರ್ ಬೇಕಾ ಜ್ಯೂಸ್ ಬೇಕಾ? ಯಾವ್ದು ತಗೋಬೇಕು ಗೊತ್ತಾಗ್ತಿಲ್ವಾ? ORS ಪೌಡರಾ ಇದ್ಯಾವುದೋ ಜ್ಯೂಸಾ? ORS ಅಂದರೆ ಏನು? ORS ಡಯರಿಯಾಗೆ ಅಥವಾ ಡಿಹೈಡ್ರೇಷನ್ಗಿಂತ ಸ್ಪೆಸಿಫಿಕ್ ಆಗಿ WHO ಅವರು ಫಾರ್ಮುಲೇಟ್ ಅಂದರೆ ಪದಾರ್ಥಗಳನ್ನ ಕರೆಕ್ಟ್ ಅಳತೆಯಲ್ಲಿ ಸೇರಿಸಿರೋದು ಒಂದು ಪುಡಿ. ORS ಕೊಡೋದು ಹೈಡ್ರೇಷನ್ಗೋಸ್ಕರ, ಅಂದರೆ ಬೇದಿ ಅಥವಾ ಡಿಹೈಡ್ರೇಟ್ ಆಗಿರೋರಲ್ಲಿ ಹೈಡ್ರೇಷನ್ ಅಂದರೆ ಬಾಡಿಗೆ ನೀರು ಮತ್ತು ಎಲೆಕ್ಟ್ರೋಲೈಟ್ಸ್ ತುಂಬಿಸೋದಕ್ಕೆ ಕೊಡೋದು. ಇವ್ರು ಹೇಳ್ತಿರೋ ಜ್ಯೂಸ್ ಯಾವುದು? ಇದು ORS ಅಂತ ಹೆಸರಿಟ್ಕೊಂಡಿರೋ ಫೇಕ್ ಜ್ಯೂಸ್. ಅಂದರೆ ಇದರಲ್ಲಿ ಆರ್ಟಿಫಿಷಿಯಲ್ ಫ್ಲೇವರಿಂಗ್, ಸ್ವೀಟ್ನರ್ಸ್, ಶುಗರ್ ಮತ್ತು ಪ್ರಿಸರ್ವೇಟಿವ್ಸ್ ತುಂಬ ಇರುತ್ತೆ. ಇದರಿಂದ ನಿಮ್ಮ ಹೆಲ್ತ್ಗೆ ಇನ್ನೂ ಕೆಡಕೆ ಆಗುತ್ತೆ ಹೊರತು ಏನು ಗುಣ ಆಗಲ್ಲ. ಈಗ ನಮ್ಮ ಜವಾಬ್ದಾರಿ ಏನು? ORS ಬರೋದು ಬರೀ ಪೌಡರ್ ಫಾರ್ಮಲ್ಲಿ. ಫಾರ್ಮಸಿಸ್ಟು ಜ್ಯೂಸ್ ಬೇಕಾ ಅಂದಾಗ ಬೇಡ ಅಂದು ಪೌಡರ್ ಅಷ್ಟೇ ತಗೊಳ್ಳಿ. ಜಾಣರಾಗಿರಿ, ಜಾಗರೂಕರಾಗಿರಿ.